ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಇವತ್ತು ಒಂದು ಮಲೆನಾಡಲ್ಲಿ ಸ್ಪೆಷಲ್ ಆಗಿರೋಂಥ ಮಲೆನಾಡು ರೆಸಿಪಿನ ಮಾಡೋಣ ಅಂತ. ಅಕ್ಕಿ ತರಿಯ ಕಡುಬು ಚಿಕನ್ ಸಾಂಬಾರು ಜೊತೆ ಅದು ಚೆನ್ನಾಗಿರುತ್ತೆ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಜೀರಿಗೆ, ಉಪ್ಪು. ಇದು ಅಕ್ಕಿಯ ತರಿ. ಇದನ್ನು ನಾನೇ ಮನೇಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೀಟಾಗಿ ಅಕ್ಕಿನ ವಾಶ್ ಮಾಡಿ ಸ್ವಲ್ಪ ಒಣಗಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ರಫ್ ಆಗಿ ತರಿಯಾಗಿ ರುಬ್ಕೊಂಡ್ರೆ ಈ ರೀತಿ ಬರುತ್ತೆ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. 2 ಕಪ್ ರವೆ ತೊಗೊಂಡಿದ್ದೀನಲ್ಲ, 4 ಕಪ್ಪು ನೀರನ್ನು ತೊಗೊಂಡಿದ್ದೀನಿ. ಸ್ವಲ್ಪ 1/4 ಸ್ಪೂನಷ್ಟು ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಅದನ್ನೊಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ನೀರು ಕುದಿ ಬರಲಿ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಅಕ್ಕಿ ರವೆನ ಸೇರಿಸ್ಕೊಳ್ಳೋಣ. ಅಕ್ಕಿ ತರಿ ಇರುತ್ತಲ್ಲ, ಅದನ್ನು ನೀಟಾಗಿ ಗಂಟಾಗದೆ ಇರೋ ರೀತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಅದನ್ನು ತಿರ್ಕೊಂಡೆ ಒಂದು ಕೈಯಲ್ಲಿ ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚಿಕನ್ ಸಾರು ಜೊತೆ, ಮಟನ್ ಸಾರು ಜೊತೆ ಅಥವಾ ಬೇರೆ ಯಾವುದೇ ಹಿಚ್ಕಿದ ಬೇಳೆ ಎಲ್ಲ ಸಾಂಬಾರುಗಳ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡ್ಕೋಬೋದು. ಇಲ್ಲ ಅಂದರೆ ಮಧ್ಯಾಹ್ನ ಊಟಕ್ಕೆ ಕಡುಬು ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತೆಳುವಾಗಿ ಕಾಣಿಸಿದೆ ಅಲ್ಲ, ಆದರೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಗಟ್ಟಿ ಆಗುತ್ತೆ. ನೋಡಿ ಇವಾಗ ಎಷ್ಟು ಗಟ್ಟಿ ಆಯ್ತಲ್ಲ. ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನೆಲ್ಲ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಡ. ಸ್ಟವ್ನ ಸಿಮ್ ಮಾಡಿ ಬಿಟ್ಟಿದ್ವಿ. ಈಗ 2 ನಿಮಿಷ ಆಗಿದೆ. ಈಗ ಮುಚ್ಚಳ ಓಪನ್ ಮಾಡಿ ನೋಡಿ, ನೀಟಾಗೆಲ್ಲ ಅಳ್ಕೊಂಡಿದೆ. ಇವಾಗ ಅದು ಸ್ಟವ್ನ ಆಫ್ ಮಾಡಿ ಎತ್ಕೊಳ್ಳೋಣ. ತಳಗಡೆ ಇಟ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಯಾವ ಶೇಪ್ ಬೇಕು ಆ ಶೇಪ್ ಕಟ್ಕೋಬೋದು. ರೌಂಡಾಗಿ ಅಥವಾ ಬೇಡ ಅಂದರೆ ಫ್ಲ್ಯಾಟಾಗಿ, ಆ ಥರ ನಿಮಗೆ ಯಾವುದೇ ಶೇಪಲ್ಲಿ ಬೇಕಿದ್ರೂ ಅದನ್ನು ಆ ಶೇಪಿಗೆ ಮಾಡ್ಕೋಬೋದು. ಒಂದು ಬೌಲಲ್ಲಿ ತಣ್ಣೀರನ್ನು ಇಟ್ಕೊಳ್ಳಿ. ಏಕೆಂದರೆ ಆ ಹಿಟ್ಟು ಬಿಸಿ ಇರುತ್ತಲ್ವ, ಕಡುಬು ಕಟ್ಕೋಬೇಕಾದ್ರೆ ಕೈಯೆಲ್ಲ ಬಿಸಿ ಆಗಿಬಿಡುತ್ತೆ. ಆ ನೀರಿಗೆ ಕೈನ ಹೆಚ್ಕೊಂಡು ಕಟ್ಟಿದರೆ ಸ್ವಲ್ಪ ಬಿಸಿ ಕಮ್ಮಿ ಆಗುತ್ತೆ. ಪುಟ್ಟದಾಗಿ ಮಾಡಿ ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿಂತವೆ. ಬಾಕ್ಸಿಗೆ ಹಾಕೋದಾಗಲಿ ಅಥವಾ ಮನೇಲೇ ಆಗಲಿ, ನೀಟಾಗಿ ಪುಟ್ಟದಾಗಿರುತ್ತಲ್ವ, ಮಕ್ಕಳು ಒಂದೊಂದು ಇಟ್ಕೊಂಡು ತಿಂತವೆ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕಡುಬುಗಳೆಲ್ಲ ಕಟ್ಟಿದ್ದಾಗಿದೆ. ಒಂದು ಸ್ಟೀಮ್ ಬರೋ ಅಂಥ ಪಾತ್ರೆ, ಮುಚ್ಚಳ ಗಟ್ಟಿ ಇರೋ ಅಂಥ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಒಂದು ರಿಂಗ್ ಆದರೂ ಆಯಿತು ಅಥವಾ ಯಾವುದಾದ್ರು ಬೌಲು ಆ ಥರದ್ದಿಟ್ಟು ಆದಮೇಲೆ ಪ್ಲೇಟ್ ಇಟ್ಬಿಟ್ಟು ನೀಟಾಗಿ ಎಲ್ಲನೂ ಜೋಡಿಸ್ಕೊಳ್ಳೋಣ. ಅದು ಯಾಕೆಂದರೆ ಸ್ಟೀಮರಲ್ಲಿ ಬೇಯಬೇಕಲ್ವಾ, ಸ್ಟೀಮಲ್ಲೇ ಬೇಯಬೇಕು. ನೀಟಾಗಿ ಜೋಡಿಸಿದ್ದಾಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ನೀಟಾಗಿ ಬೇಯಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ನೀಟಾಗಿ ಎಲ್ಲ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಮೇಲ್ಗಡೆ ಮುಚ್ಚಳನ ಸ್ವಲ್ಪ ಪ್ರೆಸ್ ಮಾಡಿದರೆ ನೀರು ಡ್ರಾಪ್ಸ್ ಬರುತ್ತೆ, ಆಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ಬಿಸಿ ಇದೆ, ಬನ್ನಿ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಪ್ಲೇಟಿಗೆ ಹಾಕ್ಕೊಂಡಿದ್ದಾಗಿದೆ. ಈಗ ಬನ್ನಿ ಇದನ್ನು ಚಿಕನ್ ಸಾಂಬಾರು ಜೊತೆ ಸರ್ವ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಚಿಕನ್ ಸಾರು, ಕಡುಬು ಮಕ್ಕಳುಗಳು ತಿಂತಾರೆ. ನಿಮ್ಗೆ ಮತ್ತೆ ಸ್ಪೆಷಲ್ ಆಗಿರುತ್ತೆ. ಈ ಥರ ಮಾಡ್ಕೊಂಡು ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.